ಬಕೆಟ್ ಚಕ್ಲಿ ಕುಡಿ. ಏನು ಇಂಜಿನಿಯರಿಂಗ್ ಸ್ಟೂಡೆಂಟಾ? ಹೌದು, ನಾನು ಇಂಜಿನಿಯರಿಂಗ್ ಸ್ಟೂಡೆಂಟೇ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ರಾಧಾಕೃಷ್ಣ ಸರ್ ಗೊತ್ತಾ? ಚೆನ್ನಾಗಿದ್ದಾರಾ? ಗೊತ್ತು. ರಾಧಾಕೃಷ್ಣ ಸರ್ ಚೆನ್ನಾಗಿದ್ದಾರೆ. ಮೇರಿ ಟೀಚರ್ ಅವರು ಚೆನ್ನಾಗಿದ್ದಾರೆ. ಮೇಡಮ್ ಚೆನ್ನಾಗಿದ್ದಾರೆ. ಅವರೆಲ್ಲ ನಿಮ್ಗೆ ಹೆಂಗ್ ಗೊತ್ತು? ನಾನು ಇಂಜಿನಿಯರಿಂಗ್ ಸ್ಟೂಡೆಂಟೇನೆ, ಆದ್ರೆ ನಿಮ್ಗಿಂತ ಹಿಂದಿನ ಬ್ಯಾಚ್. ಏನು, ನೀವು ಇಂಜಿನಿಯರಿಂಗ್ ಓದಿದ್ದೀರಾ? ಇಂಜಿನಿಯರಿಂಗ್ ಓದಿ ಜಾಬ್ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಚಕ್ಲಿ ಕೊಡ್ಬಿಡೋದು ಇಟ್ಬಿಟ್ಟು ಅಂಗಡಿ ಇಟ್ಟಿದ್ದೀರಣ್ಣ. ಓ, ಇಂಜಿನಿಯರಿಂಗ್ ಬರೀ ಓದಿರೋದು ಮೊದಲನೇ ವರ್ಷನೇ ಫೇಲ್ ಆಗಿರ್ಬೇಕು, ಅದಕ್ಕೆ ಅಂಗಡಿ ಇಟ್ಟಿದ್ದೀರಾ? ಫೇಲ್ ಆಗಿಲ್ಲ, ರ್ಯಾಂಕ್ ಸ್ಟೂಡೆಂಟೇ ನಾನು. ಹಂಗಾದ್ರೆ 2ನೇ ವರ್ಷ ಫೇಲ್ ಆಗಿರ್ಬೇಕು. ಇಲ್ಲ, ಓ ಗೊತ್ತಾಯ್ತು ಬಿಡೋಣ. 3ನೇ ವರ್ಷ ಡುಮ್ಕಿ ಹೊಡೆದಿದ್ದೀರಾ, ಅದಕ್ಕೆ ಅಂಗಡಿ ಇಟ್ಟಿದ್ದೀರಾ. ಅದೇನೋ ಹೋಗ್ಲಿ, ನನ್ಗೊಂದು ಚಕ್ಲಿ ಪ್ಯಾಕೆಟ್ ಕೊಡಿ. 3ನೇ ವರ್ಷನೂ ನಾನು ಫೇಲ್ ಆಗಿಲ್ಲಪ್ಪ. ಕಾಲೇಜಲ್ಲಿ ನೋಡು, ನಾನು ಕಟ್ಔಟ್ ಹಾಕ್ಸಿದ್ದಾರೆ. ರ್ಯಾಂಕ್ ಸ್ಟೂಡೆಂಟಾ? ಹಂಗಾದ್ರೆ ಜಾಬ್ ಮಾಡ್ಲಿಲ್ವಣ್ಣ? ನಾನು ರ್ಯಾಂಕ್ ಸ್ಟೂಡೆಂಟೇ. ಇಂಜಿನಿಯರ್ ಕೆಲಸಕ್ಕೆ ಹೋಗಿದ್ದೆ. 20,000 ಸಂಬಳ ಕೊಡ್ತೀನಿ ಅಂದ್ರು. 20,000 ಸಂಬಳ ಬೇಡ ಅಂತ ಮನೆಗೆ ಬಂದ್ಬಿಟ್ಟೆ. ಓ ಹೌದಾ? ಮತ್ತೆ ಇಲ್ಲಿ ಈ ಅಂಗಡಿಲಿ ಎಷ್ಟು ದುಡಿತೀರಣ್ಣ ನೀವು? ಏನಿಲ್ಲ, ಅಷ್ಟೇನು ದುಡಿಯಲ್ಲ. ಒಂದು 5,000 ರಿಂದ 6,000. 5,000 ರೂಪಾಯಿ? 20,000 ರೂಪಾಯಿ ಸಂಬಳಕ್ಕೆ ಹೋಗಿರೋದು ಬಿಟ್ಟು 5,000 ದುಡಿತೀಯಲ್ಲ ಅಣ್ಣ ತಿಂಗಳಿಗೆ? ತಿಂಗಳಿಗೆ ಅಲ್ಲೋ, ಒಂದ್ ದಿವ್ಸಕ್ಕೆ. ದಿನಕ್ಕ 5,000 ಅಂದ್ರೆ ತಿಂಗಳಿಗೆ 1.5 ಲಕ್ಷ ಆಯ್ತು. ನಾನು ಇಲ್ಲೇ ಕೆಲಸ ಸೇರ್ಸ್ಕೊಂಡ್ಬಿಡೋಣ. ನಾನು ಇಂಜಿನಿಯರ್ಗೆ ಹೋಗಲ್ಲಣ್ಣ.